ಮುದ್ದು ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಲ್ಲಿ ನಾವು ಇಂದು ಮಾಡ್ತಾ ಇರ್ತಕ್ಕಂಥದ್ದು 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 9 ಶಬ್ದ ಅಂತಕ್ಕಂಥ ಅಧ್ಯಾಯವನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಇಲ್ಲಿ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಈ ಒಂದು ಪಾಠದಲ್ಲಿ ಕಲಿಯತಕ್ಕಂಥ ಅಂಶಗಳು ಏನೇನು, ಕಲಿಕಾಂಶಗಳೇನು, ಈ ಪಾಠದ ಮುಖ್ಯಾಂಶಗಳು ಏನೇನು ಅಂತ ಹೇಳೋದಾದರೆ, ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥದ್ದು ಶಬ್ದ, ಇದರ ಅರ್ಥ, ಶಬ್ದ ಅಂದರೆ ಏನು ಅಂತ ಹೇಳಿ, ಮತ್ತು ಶಬ್ದ ಹೇಗೆ ಉಂಟಾಗುತ್ತೆ ಅನ್ನೋದರ ಬಗ್ಗೆ ನಾವು ತಿಳಿತೇವೆ. ಮತ್ತು ಮಾನವನಲ್ಲಿ ಶಬ್ದದ ಉತ್ಪತ್ತಿ ಯಾವ ರೀತಿ ಆಗುತ್ತೆ, ಆ ಶಬ್ದ ಉತ್ಪತ್ತಿ ಆಗೋದಕ್ಕೆ ಸಹಾಯಕವಾಗಿರ್ತಕ್ಕಂಥ ಅಂಗ ನಮ್ಮಲ್ಲಿ ಯಾವುದು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತೇವೆ. ಮತ್ತು ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ತಿಳಿತೇವೆ. ಕೆಲವು ಪ್ರಯೋಗಗಳ ಮೂಲಕ ಇಲ್ಲಿ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತ ತಿಳಿತೇವೆ. ಜೊತೆಗೆ ಮಾನವನ ಕಿವಿಯ ರಚನೆಯ ಬಗ್ಗೆ ನಾವು ತಿಳಿತೇವೆ. ಮಾನವನ ಕಿವಿ ಅಂತ ಹೇಳಿದರೆ ಶಬ್ದವನ್ನು ಗ್ರಹಿಸ್ತಕ್ಕಂಥ ಅಂಗ ಯಾವುದು, ಕಿವಿ, ಅದರ ರಚನೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿತೇವೆ. ಮತ್ತು ಶ್ರಾವ್ಯ ಶಬ್ದ ಮತ್ತು ಶ್ರಾವ್ಯವಲ್ಲದ ಶಬ್ದ ಇವುಗಳ ಅರ್ಥವನ್ನು ತಿಳಿತೇವೆ. ಜೊತೆಗೆ ಪಾರ ಅಂದ್ರೇನು, ಆವರ್ತ ಕಾಲ ಅಂದ್ರೇನು, ಆವೃತ್ತಿ ಅಂದ್ರೇನು, ಘೋಷ ಅಂದ್ರೇನು, ಸ್ಥಾಯಿ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿತೇವೆ. ಇಲ್ಲಿ ಮೊದಲನೇದಾಗಿ ನಾವು ಹೋಗೋಣ. ಈಗ ಶಬ್ದ ಅಂದರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. ಶಬ್ದ ಇಲ್ಲದ ಜೀವನವನ್ನು ಕಲ್ಪಿಸೋದಕ್ಕೂ ನಮಗೆ ಒಂಥರ ಕಷ್ಟ ಅನಿಸುತ್ತೆ. ಶಬ್ದ ಇರೋದ್ರಿಂದಲೇ ನಾವು ಒಬ್ರಿಗೊಬ್ರು ಏನು ಮಾಡೋಕ್ಕೆ ಸಾಧ್ಯ ಆಗಿದೆ, ಮಾತನಾಡೋದಕ್ಕೆ ಸಾಧ್ಯ ಇದೆ. ನಿಮಗೆ ಒಂದು ಈ ಶಬ್ದ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಅಥವಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ನಾನು ನನ್ನ ಏನಾದರೂ ಕಷ್ಟ ನಷ್ಟಗಳನ್ನು ನಾನು ಹೇಳಬೇಕು ಅಂತ ಹೇಳಿದರೆ, ಆ ಶಬ್ದಗಳನ್ನು ಉತ್ಪತ್ತಿ ಮಾಡಿದ್ದು ನಿಮ್ಗದು ತಲುಪಲಿಲ್ಲ ಅಂತ ಹೇಳಿದರೆ ಅದು ಏನಾಗುತ್ತೆ, ನಿಷ್ಪ್ರಯೋಜಕ ಆಗುತ್ತೆ. ಹಾಗಾದರೆ ಇಲ್ಲಿ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಕೆಲವು ಶಬ್ದಗಳನ್ನು ನೀವು ಪಟ್ಟಿ ಮಾಡಿರಿ ಅಂತ ಹೇಳಿದರೆ ಹೇಳ್ತೀರಿ. ಎಸ್, ಹೇಳಿ ನೋಡೋಣ. ಏನೇನು ಶಬ್ದಗಳನ್ನು? ಪಕ್ಷಿಯ ಶಬ್ದ, ಎಸ್, ನಾಯಿ ಕೂಗ್ತಕ್ಕಂಥ ಶಬ್ದ, ಬೆಕ್ಕಿನ ಶಬ್ದ, ಹೌದು, ಮರಗಳ ಗಾಳಿ ಬಂದಾಗ ಮರಗಳ ಎಲೆಗಳ ಶಬ್ದ, ಹೀಗೆ ಅನೇಕ ಶಬ್ದಗಳನ್ನು ನಾವು ಏನು ಮಾಡ್ತೇವೆ, ಗ್ರಹಿಸ್ತೇವೆ. ಜೊತೆಗೆ ಹೇಳಿ ಯಾವುದು, ಸಂಗೀತ ವಾದ್ಯಗಳು, ಹಾರ್ಮೋನಿಯಂ ಇದೆ, ಸಿತಾರ ಇದೆ, ತಬಲಾ ಇದೆ, ಕೊಳಲಿದೆ, ಹೀಗೆ ಅನೇಕ ಸಂಗೀತ ವಾದ್ಯಗಳಿದ್ದಾವೆ. ಅವು ಕೂಡ ಏನನ್ನು ಉಂಟು ಮಾಡ್ತವೆ, ಶಬ್ದವನ್ನು, ಬಗೆ ಬಗೆಯ ಶಬ್ದವನ್ನು ಅವು ಉಂಟು ಮಾಡ್ತವೆ ಅನ್ನೋದನ್ನು ನೀವಲ್ಲಿ ಏನು ಮಾಡ್ತೀರಾ, ಗಮನಿಸ್ತೀರಾ. ಹಾಗಾದರೆ ಶಬ್ದ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ, ಇದೊಂದು ಶಕ್ತಿಯ ಒಂದು ರೂಪ ಅಂತ ಹೇಳ್ಬೋದು. ಶಬ್ದ ಅನ್ನೋದು ಶಕ್ತಿಯ ಒಂದು ರೂಪ. ಇಲ್ಲೇ ಶಬ್ದ ಹಿಂಗೆ ಉಂಟಾಗುತ್ತೆ ಅನ್ನೋದನ್ನು ಹೇಳೋದಾದರೆ, ಶಬ್ದ ಉಂಟಾಗಬೇಕು ಅಂತ ಹೇಳಿದರೆ ಇಲ್ಲಿ ಕಣಗಳ ಕಂಪನದಿಂದ ಏನುಂಟಾಗುತ್ತೆ, ಶಬ್ದ ಉಂಟಾಗುತ್ತೆ. ನೋಡಿರಿ, ನಾವೀಗ ಸ್ಕೂಲ್ ಬೆಲ್ ಇದೆ, ಸ್ಕೂಲ್ ಬೆಲ್ ಬಾರಿಸ್ಬೇಕಾದ್ರೆ ಅದನ್ನು ಬಾರಿಸಿ ಆದಮೇಲೆ ಅದನ್ನು ಸ್ವಲ್ಪ ಟಚ್ ಮಾಡಿ ನೋಡಿ ಏನಾಗ್ತಾ ಇರುತ್ತೆ, ಅದು ಕಂಪಿಸ್ತಾ ಇರುತ್ತೆ. ಹಾಗಾದರೆ ಕಂಪನದಿಂದ, ಅಣುಗಳ ಕಂಪನದಿಂದ ಏನು ಉಂಟಾಗುತ್ತೆ, ಶಬ್ದ ಉಂಟಾಗುತ್ತೆ. ನಿಮಗೊಂದು ಇದನ್ನು ತೋರಿಸ್ಬಿಟ್ಟು ನಾನು ಹೇಳ್ತೇನೆ. ಇಲ್ಲಿ ಶ್ರುತಿಕವೆ ಅಂತಕ್ಕಂಥದ್ದು, ಎಸ್, ಇದು ಶ್ರುತಿಕವೆ. ಈ ಶ್ರುತಿಕವೆಯನ್ನು ನಾನು ಒಂದು ರಬ್ಬರ್ ಪ್ಯಾಡ್ಗೆ ಬಡಿತೇನೆ. ನೋಡಿ ಏನುಂಟಾಯಿತು, ಶಬ್ದ ಉಂಟಾಯಿತು. ಮತ್ತು ಅದನ್ನು ಕಿವಿ ಹತ್ತಿರ ಹಿಡಿದು ಕೇಳಿದರೆ ನನಗೆ ಅದರಿಂದ ಸೌಂಡ್ ಬರ್ತಾ ಇದೆ, ಶಬ್ದ, ಸೌಂಡ್, ದಟ್ ಈಸ್ ದ ಏನು ಶಬ್ದ ಅಂತ ಏನು ಕರಿತೇವಲ್ಲ. ಹಾಗಾದರೆ ಇಲ್ಲಿ ಇದನ್ನು ನಾನು ಈ ಬಡದಾಗ ಇರ್ತಕ್ಕಂಥ ಇದನ್ನು ಶ್ರುತಿಕವೆಯನ್ನು ಟಚ್ ಮಾಡಿ ನೋಡಿದರೆ ಅದರ ಕಂಪನವನ್ನು ನಾನು ಏನು ಮಾಡ್ತೇನೆ, ಅನುಭವಿಸ್ತೇನೆ. ನೀವು ಕೂಡ ಬೇಕಾದರೆ ಅದರ ಕಂಪನವನ್ನು ಏನು ಮಾಡ್ಬೋದು, ನೀವು ಅನುಭವಿಸ್ಬೋದು. ಯಾಕಂದರೆ ಇಲ್ಲಿ
ಕಣಗಳ ಕಂಪನದಿಂದ ಏನು ಶಬ್ದ ಉಂಟಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಇಲ್ಲಿ ಕಂಪನ ಅಂತಕ್ಕಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮುಂದೆ ಆಗುವ ವಸ್ತುವಿನ ಚಲನೆಯನ್ನೇ ನಾವೇನಂತ ಕರಿತೇವೆ? ಕಂಪನ. ಇಲ್ಲಿ ಕಂಪನ ಅಂತಂದ್ರೇನು? ಕಣಗಳ ಚಲನೆ. ಅದು ಹಿಂದಕ್ಕೆ ಮುಂದಕ್ಕೆ ಆಗಬಹುದು ಅಥವಾ ಮೇಲಕ್ಕೆ ಕೆಳಕ್ಕೆ ಆಗಬಹುದು. ಇಂತಹ ಇದನ್ನು ನಾವು ಕಂಪನ ಅಂತ ಹೇಳಿ ಕರಿತೇವೆ. ನೋಡಿರಿ, ರಬ್ಬರ್ ಬ್ಯಾಂಡನ್ನು ನೀವು ಎಳೆದ ರಬ್ಬರ್ ಬ್ಯಾಂಡನ್ನು ಮೀಡ್ತೀರ, ಅವಾಗ ಅದೇನಾಗುತ್ತೆ? ಕಂಪಿಸುತ್ತೆ. ಅದೇ ರೀತಿ ತಂಬೂರಿಯನ್ನು ಮೀಡ್ತೀರ, ಅವಾಗ ಅದು ಕಂಪಿಸುತ್ತೆ. ಕಂಪಿಸಿದಾಗ ಏನು ಉತ್ಪತ್ತಿ ಆಗುತ್ತೆ? ಶಬ್ದ ಉತ್ಪತ್ತಿ ಆಗುತ್ತೆ. ಹಾಗಾದರೆ ಕಣಗಳ ಕಂಪನದಿಂದ ಏನುಂಟಾಗುತ್ತೆ? ಶಬ್ದ ಉಂಟಾಗುತ್ತೆ. ಕಂಪಿಸುವ ವಸ್ತುಗಳು ಶಬ್ದ ಉಂಟು ಮಾಡ್ತವೆ ಅನ್ನೋದನ್ನು ನಾವು ಇದರಿಂದ ಏನು ಮಾಡ್ತೇವೆ? ತಿಳಿತೇವೆ. ಕಂಪನಗಳು ನಮಗೆ ಸುಲಭವಾಗಿ ಏನಾಗೋದಿಲ್ಲ, ಗೋಚರ ಆಗೋದಿಲ್ಲ. ಆದರೆ ಅವುಗಳನ್ನು ನಾವು ಗ್ರಹಿಸಬಲ್ಲೆವು. ಈಗಷ್ಟೇ ನಾನು ಟಚ್ ಮಾಡಿ ನೋಡಿದರೆ ಆ ಕಂಪನ ಆಗ್ತಿರೋದನ್ನು ನನ್ನ ಅನುಭವಕ್ಕೆ ಬಂತು. ಹಾಗಾದರೆ ಆ ಕಂಪಿಸುವ ನೀವು ಇದನ್ನು ನೋಡಿರ್ಬೋದು. ಏನು ಅಂತ ಹೇಳಿದರೆ, ಒಂದು ತಟ್ಟೆಯಲ್ಲಿ ನೀರು ತಗೊಂಡ್ಬಿಟ್ಟು ಆ ನೀರಿರ್ತಕ್ಕಂಥ ತಟ್ಟೆಗೆ ಒಂದು ಕಲ್ಲನ್ನು ಹಾಕಿದ್ರಿ, ಅಥವಾ ಒಂದು ಬಕೆಟಲ್ಲಿ ನೀರು ತಗೊಂಡು, ಅಥವಾ ಕೊಳದಲ್ಲಿರ್ತಕ್ಕಂಥದ್ದು ಕೆರೆಯಲ್ಲಿರ್ತಕ್ಕಂಥ ನೀರಿಗೆ ಒಂದು ಕಲ್ಲನ್ನು ಹಾಕಿದಾಗ ಅಲೆಗಳ ಕಂಪನವನ್ನು, ಅಲೆಗಳು ಉಂಟಾಗೋದನ್ನು ನೋಡ್ತೀರ ನೀವು, ತರಂಗಗಳು ಉಂಟಾಗೋದು. ಹಾಗಾದರೆ ಹೇಗೆ ಉಂಟಾಯಿತು? ಅಲ್ಲಿ ಕಣಗಳ ಕಂಪನದಿಂದ ಏನಾಯಿತು? ಆ ಒಂದು ಶಬ್ದ ಉಂಟಾಯಿತು ಅಂತ ಹೇಳಿ ನಾವು ಹೇಳ್ತೇವೆ. ಇನ್ನು ಸಂಗೀತ ವಾದ್ಯಗಳು ಕೂಡ ಏನು ಮಾಡ್ತವೆ? ಶಬ್ದವನ್ನು ಉಂಟು ಮಾಡ್ತವೆ ಅಂತ ಹೇಳ್ತಾರಲ್ಲ ನೀವು. ಇಲ್ಲಿ ಆ ಶಬ್ದವನ್ನು ಫಾರ್ ಎಕ್ಸಾಂಪಲ್ ವೀಣೆ ಅಂತಕ್ಕಂಥದ್ದು, ಅಥವಾ ನೀವು ಸರಸ್ವತಿ ಕೈಯಲ್ಲಿರ್ತಕ್ಕಂಥದ್ದನ್ನು ವೀಣೆ, ಹೌದಾ? ಆ ಸಂಗೀತದ ವಾದ್ಯ ಅದು. ಅಂತಹ ಸಂಗೀತದ ವಾದ್ಯ ಶಬ್ದವನ್ನು ಉಂಟು ಮಾಡಬೇಕು ಅಂತ ಹೇಳಿದರೆ ಆ ತಂತಿಯನ್ನು ಏನು ಮಾಡಿರ್ತಾರೆ? ಹಿಡಿದು ಬಿಗಿಯಾಗಿ ಕಟ್ಟಿರ್ತಾರೆ. ಆವಾಗ ಅದನ್ನು ನಾವು ಆ ತಂತಿಯನ್ನು ಮೀಟಿದಾಗ ಏನು ಉಂಟಾಗುತ್ತೆ? ಶಬ್ದ ಉಂಟಾಗುತ್ತೆ. ಅದೇ ರೀತಿ ಮಣ್ಣಿನ ಮಡಕೆಗಳನ್ನು ಬಾರಿಸೋದನ್ನು, ಸಂಗೀತ ವಾದ್ಯಗಳು ನೀವು ನೋಡಿರ್ಬೋದು. ಕಂಸಾಳೆ ಅಂತ ಇದೆ, ಘಟಂ ಅಂತ ಇದೆ, ತಬಲಾ ಅಂತ ಇದೆ, ಪಿಯಾನೋ ಅಂತ ಇದೆ. ಇವೆಲ್ಲವೂ ಕೂಡ ಏನಾಗುತ್ತೆ? ಕಣಗಳ ಕಂಪನದಿಂದ ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ಅದೇ ರೀತಿ ಜಲತರಂಗ ಅಂತ ಹೇಳಿ ನಿಮ್ಮ ಇದರಲ್ಲಿ ಇದೆ, ಅದೊಂದು ಚಟುವಟಿಕೆ ಇದೆ. ಜಲತರಂಗ ಏನು? ಎಲ್ಲ ಲೋಟಗಳಲ್ಲಿ ಏನು ಮಾಡೋದು? ಗ್ಲಾಸಿನ ಲೋಟಗಳನ್ನು ತಗೊಂಡು ಅದರಲ್ಲಿ ನೀರು ತುಂಬೋದು. ನೀರು ತುಂಬಿಬಿಟ್ಟು ಆನಂತರ ಅವುಗಳನ್ನು ನಿಧಾನವಾಗಿ ಪೆನ್ಸಿಲ್ ತಗೊಂಡು ಬಡಿತಾ ಬಂದರೆ ಒಂದೊಂದು ರೀತಿಯ ಸೌಂಡನ್ನು ನೀವು ಕೇಳ್ತೀರ. ಇಂತಹ ಒಂದು ಶಬ್ದಕ್ಕೆ ನಾವು ಜಲತರಂಗ ಅಂತ ಹೇಳಿ ಕರಿತೇವೆ. ಹಾಗಾದರೆ ಎಲ್ಲ ಸಂಗೀತ ವಾದ್ಯಗಳು ಕೂಡ ಏನು? ಶಬ್ದಕ್ಕೆ ನಾವು ಉದಾಹರಣೆಯನ್ನು ಕೊಡ್ಬೋದು. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಮಾನವರಲ್ಲಿ ಶಬ್ದದ ಉತ್ಪತ್ತಿ ಹೆಂಗಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಮಾನವರಲ್ಲಿ ಶಬ್ದ ಉಂಟಾಗಬೇಕು ಅಂತ ಹೇಳಿದರೆ, ಈಗ ನಾನು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದರೆ ಇಲ್ಲಿ ಶಬ್ದ ಉತ್ಪತ್ತಿ ಆಗ್ತಾ ಇದೆ ಅಂತ ಹೇಳಿದರೆ, ನೀವು ನೋಡಿ, ಮಾತನಾಡಬೇಕಾದ್ರೆ ಈ ಗಂಟಲ ಮೇಲೆ ಕೈಯನ್ನು ಹಿಡ್ಕೊಳ್ಳಿ, ಅಲ್ಲಿ ಕಂಪನವನ್ನು ನೀವು ಗ್ರಹಿಸ್ತೀರಾ. ಕಂಪಿಸ್ತಾ ಇದೆ. ಇಲ್ಲಿರ್ತಕ್ಕಂಥ ಧ್ವನಿ ಪೆಟ್ಟಿಗೆ, ಮನುಷ್ಯನ ಈ ಭಾಗದಲ್ಲಿರ್ತಕ್ಕಂಥ ಏನು ಧ್ವನಿ ಪೆಟ್ಟಿಗೆ, ಅದನ್ನು ಹಿಡ್ಕೊಂಡು ಈ ಭಾಗ ನೋಡಿ ಏನಾಗ್ತಾ ಇದೆ? ಅದು ಕಂಪಿಸ್ತಾ ಇದೆ. ಹಾಗಾದರೆ ಮಾನವರಲ್ಲಿ ಶಬ್ದ ಉತ್ಪತ್ತಿಯಾಗೋದು ಲ್ಯಾರಿಂಕ್ಸ್ ಅಥವಾ ಧ್ವನಿ ಪೆಟ್ಟಿಗೆಯಿಂದ. ಇಲ್ಲಿ ಈಗ ನಾವು ನೋಡೋಣ ಅಂತ ಮಾನವರಲ್ಲಿ ಶಬ್ದದ ಉತ್ಪತ್ತಿ. ಮಾನವರಲ್ಲಿ ಶಬ್ದದ ಉತ್ಪತ್ತಿ, ಅದಕ್ಕೆ ಕಾರಣ ಏನು? ಲ್ಯಾರಿಂಕ್ಸ್ ಇಂಗ್ಲೀಷ್ನಿಂದ ಹೇಳ್ತೇವೆ, ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಇದನ್ನು ನಾವು ಎಂಥ ಪೆಟ್ಟಿಗೆ ಅಂತ ಕರಿತೇವೆ? ಧ್ವನಿ ಪೆಟ್ಟಿಗೆ ಅಂತ ಕರಿತೇವೆ. ನಮ್ಮಲ್ಲಿ ಶಬ್ದವನ್ನು ಉತ್ಪತ್ತಿ ಮಾಡತಕ್ಕಂಥ ಅಂಗ ಅಂತಂದರೆ ಯಾವುದು? ಧ್ವನಿ ಪೆಟ್ಟಿಗೆ. ಹಾಗಾದರೆ ಧ್ವನಿ ಪೆಟ್ಟಿಗೆಯಿಂದ ನಾವು ನಿಮಗೆ ಸಾಮಾನ್ಯವಾಗಿ ಈ ಭಾಗ, ಉಬ್ಬಿದ ಭಾಗ ಏನಿದೆ ಅಲ್ಲ, ಗೋಚರ ಆಗ್ತಾ ಇದೆ ಅಂದ್ಕೊಂಡಿದ್ದಾರೆ. ಈ ಉಬ್ಬಿದ ಭಾಗವನ್ನೇ ನಾವು ಏನಂತ ಕರೆಯೋದು? ಧ್ವನಿ ಪೆಟ್ಟಿಗೆ. ಇದು ಶ್ವಾಸನಾಳ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ 2 ನಾಳಗಳನ್ನು ನಾವು ನೋಡ್ತೇವೆ. ಒಂದು ಅನ್ನನಾಳ,
ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದು, ಅದರ ಹಿಂಭಾಗದಲ್ಲಿ ಶ್ವಾಸನಾಳ. ಹೀಗೆ ಎರಡು ಇದನ್ನು ಅಲ್ಲಿ ನೋಡ್ತೇವೆ. ಆ ಧ್ವನಿ ಪೆಟ್ಟಿಗೆ ಅನ್ನೋದು ಶ್ವಾಸನಾಳದ ಮೇಲ್ತುದಿಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ರಚನೆ. ಆ ರಚನೆಯಲ್ಲಿ ಏನಿದ್ದಾವೆ ಅಂದರೆ ಧ್ವನಿ ತಂತುಗಳಿದ್ದಾವೆ. ನಾವು ಹೇಗೆ ಪಿಯಾನ್ ಪೆಟ್ಟಿಗೆನಲ್ಲಿ ಮಡಿಕೆಗಳು ಕಾಣಿಸ್ತಾವಲ್ಲ, ಆ ರೀತಿ ನಮ್ಮ ಒಂದು ಈ ಧ್ವನಿ ಪೆಟ್ಟಿಗೆ ಅಂತ ಏನು ಹೇಳಿದ್ನಲ್ಲ, ಈ ಧ್ವನಿ ಪೆಟ್ಟಿಗೆಯಲ್ಲಿ ಏನಿರ್ತವೆ, ಧ್ವನಿ ತಂತುಗಳಿರ್ತವೆ. ಆ ಧ್ವನಿ ತಂತುಗಳ ಏನು ಆ ಗಾಳಿ ಏನು ಅದ್ರ ಮೂಲಕ ಚಲಿಸುತ್ತಲ್ಲ, ಶ್ವಾಸಕೋಶಗಳು ಗಾಳಿಯನ್ನು ಸೀಳಿಕೊಂಡು, ಆ ಸೀಳು ಕಿಂಡಿ ಅಂತ ಕರಿತೇವೆ ನಾವಲ್ಲಿ, ಅದರ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು ಏನಾಗ್ತವೆ, ಕಂಪಿಸ್ತವೆ. ಯಾವಾಗ ಧ್ವನಿ ತಂತುಗಳು ಕಂಪಿಸ್ತಾವೋ ಆವಾಗ ಏನು ಉತ್ಪತ್ತಿ ಆಗುತ್ತೆ, ಶಬ್ದ ಉತ್ಪತ್ತಿ ಆಗುತ್ತೆ. ಇನ್ನು ಆ ಧ್ವನಿ ತಂತುಗಳಿಗೆ ಜೋಡಣೆ ಆಗಿರ್ತಕ್ಕಂಥ ಮಾಂಸಖಂಡಗಳು ಏನಿದಾವಲ್ಲ, ಧ್ವನಿ ತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಿಲಗೊಳಿಸುವ ಕಾರ್ಯವನ್ನು ಮಾಡ್ತವೆ. ಧ್ವನಿ ತಂತುಗಳು ಬಿಗಿಯಾದಾಗ ತೆಳುವಾದಾಗ, ಬಿಗಿಯಾಗೋದು ಮೀನ್ಸ್ ಅದು ತೆಳುವಾಗುತ್ತೆ. ಆವಾಗ ಆ ಧ್ವನಿಯ ಶೈಲಿ ಏನಾಗಿರುತ್ತೆ, ಬಹಳ ಸಾಫ್ಟಾಗಿ ಇರ್ತಕ್ಕಂಥದ್ದು. ಧ್ವನಿ ತಂತುಗಳು ಸಡಿಲ ಆದಾಗ ಮತ್ತು ದಪ್ಪವಾದಾಗ ಉಂಟಾಗುವ ಧ್ವನಿ ಶೈಲಿಯಲ್ಲಿ ಸ್ವಲ್ಪ ಏನಿರುತ್ತೆ, ವ್ಯತ್ಯಾಸ ಇರುತ್ತೆ. ಈ ರೀತಿ ಏನಿರುತ್ತೆ, ಧ್ವನಿ ತಂತುಗಳು ಏನು ಮಾಡ್ತವೆ, ಕಾರ್ಯವನ್ನು ಮಾಡ್ತವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಟುವಟಿಕೆ ಏನು ಅನ್ನೋದನ್ನು ಈಗ ನೋಡೋಣ ನಾವು. ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಒಂದೇ ಗಾತ್ರ ಇರ್ತಕ್ಕಂಥ 2 ರಬ್ಬರ್ ಪಟ್ಟಿಗಳನ್ನು ತಗೊಳ್ಬೇಕು. ಅವುಗಳನ್ನು ಒಂದರ ಮೇಲೊಂದರಂತೆ ಜೋಡಿಸ್ಬಿಟ್ಟು ಬಿಗಿಯಾಗಿ ಹಿಡಿದು ಕಟ್ಟಬೇಕು. ಚಟುವಟಿಕೆ 9.6ರಲ್ಲಿದೆ ಅದನ್ನು. ಆ ರೀತಿ ನೀವು ಮಾಡಿದರೆ ಅವುಗಳ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಅವುಗಳ ನಡುವಿನ ಕಿಂಡಿಯ ಮೂಲಕ ಗಾಳಿಯನ್ನು ಊದಬೇಕು. ಆ ಊದಿದಾಗ ಉಂಟಾದ ಶಬ್ದವನ್ನು ನೋಡ್ರಿ. ಅದೇ ರೀತಿ ಎಳೆದು ಹಿಡಿದ ರಬ್ಬರ್ ಪಟ್ಟಿಗಳ ಮೂಲಕ ಗಾಳಿಯನ್ನು ಊದಿದಾಗ ಶಬ್ದ ಏನು ಉತ್ಪತ್ತಿ ಆಗುತ್ತಲ್ಲ, ಅಲ್ಲಿ ಸೀಳು ಕಿಂಡು ಏನಿರುತ್ತಲ್ಲ, ಆ ನಡುವಿನ ಖಾಲಿ ಜಾಗ, ಅಲ್ಲಿ ಒಂದು ಪೇಪರನ್ನು ಇಟ್ಬಿಟ್ಟು ಆ ನಂತರ ಅದ್ರ ಮೂಲಕ ಗಾಳಿ ಊದಿ ಅವಾಗ ಏನು ಸೌಂಡ್ ಬರುತ್ತೆ, ಅಲ್ಲಿ ಚೇಂಜಸ್ ಇರುತ್ತೆ. ಆ ಸೌಂಡನ್ನು ಗಮನಿಸಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಹಾಗಾದರೆ ಇಲ್ಲಿ ನಮ್ಮ ಧ್ವನಿ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಧ್ವನಿ ತಂತುಗಳು ಹೇಗೆ ಕೆಲಸ ಮಾಡ್ತವೆ. ಅಥವಾ ಪಿಯಾನ್ ಪೆಟ್ಟಿಗೆ ನೋಡಿದರೆ ನಿಮಗೆ ಆ ಅನುಭವಕ್ಕೆ ಬರುತ್ತೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಈಗ ನಾನು ಮಾತನಾಡ್ತಾ ಇದ್ದೇನೆ, ನಿಮ್ಗೆ ಕೇಳಿಸ್ತಾ ಇದೆ. ಹಾಗಾದರೆ ನಾನು ಮಾತನಾಡಿದ್ದು ಇಲ್ಲಿಂದ ಅಲ್ಲಿಗೆ ಹೆಂಗೆ ಹೋಯಿತು, ಯಾವುದರ ಮೂಲಕ ಹೋಯಿತು? ಅದು ಗಾಳಿಯ ಮೂಲಕ ನಿಮ್ಮ ಕಿವಿಗಳಿಗೆ ತಲುಪ್ತು. ಆ ಕಿವಿ ಅಂತಕ್ಕಂಥದ್ದು, ಆ ಕಿವಿಯ ರಚನೆ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ. ಕಿವಿಯ ಎಲ್ಲಿರ್ತಕ್ಕಂತಹ ಅನೇಕ ರಚನೆಗಳು, ತಮಟೆ ಇದೆ, ಆನಂತರ ಇಲ್ಲಿ ಕಿವಿಯ ಒಳಗಡೆ ಒಂದು ಸುರಂಗದಂತಹ ನಾಳ ಇದೆ. ನೆಕ್ಸ್ಟು ಒಳಗಡೆಗೆ ಅನೇಕ 3 ಮೂಳೆಗಳಿಂದಾಗಿರ್ತಕ್ಕಂಥ ರಚನೆ ಇದೆ. ಅರ್ಧಚಂದ್ರಾಕಾರದ ಕಿಟಕಿ ಅಂತ ರಚನೆ ಇದೆ. ಈ ರೀತಿ ಅನೇಕ ರಚನೆಗಳು ಕಂಡುಬರ್ತವೆ. ಅವು ಯಾವ ರೀತಿ ಶಬ್ದವನ್ನು ಗುರುತಿಸೋದಕ್ಕೆ ನಿಮಗೆ ಸಹಾಯ ಮಾಡ್ತವೆ ಅನ್ನೋದನ್ನು ಈಗ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ನಾವು ತಿಳಿಯೋಣ. ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಅದನ್ನು ತಿಳಿಯೋಕೆ ಒಂದು ಇದನ್ನು ಮಾಡೋಣ, ಒಂದು ಪ್ರಯೋಗ ಮಾಡೋಣ. ಏನು ಪ್ರಯೋಗ? ಒಂದು ಚಟುವಟಿಕೆ. ಪ್ರಯೋಗ ಅನ್ನೋದಕ್ಕಿಂತಲೂ ಒಂದು ಚಟುವಟಿಕೆಯನ್ನು ನಾವು ಮಾಡೋಣ. ಏನು ಚಟುವಟಿಕೆ ಅಂದರೆ, ಒಂದು 2 ಮೊಬೈಲ್ ತಗೊಳ್ಳಿ. ಒಂದು ಮೊಬೈಲನ್ನು ಏನು ಮಾಡಿ, ಒಂದು ಗಾಜಿನ ಇದರಲ್ಲಿ ಅದನ್ನು ಮೊಬೈಲನ್ನು, ಅಂದರೆ ಒದ್ದೆ ಇರದೇ ಇರತಕ್ಕಂಥ ನೀರು ತೇವಾಂಶ ಇರಬಾರ್ದು ಅಂತಹ ಒಂದು ಗಾಜಿನ ಲೋಟವನ್ನು ತಗೊಂಡ್ಬಿಟ್ಟು ಅದ್ರ ಒಳಗಡೆಗೆ ನಿಮ್ಮ ಮೊಬೈಲನ್ನು ಇಡಿ. ಸೆಲ್ ಫೋನ್ ಅಂತ ಕರಿತೇವೆ, ಅಥವಾ ಮೊಬೈಲ್. ಆ ಸೆಲ್ ಫೋನಿಗೆ, ಆ ಮೊಬೈಲಿಗೆ ನಿಮ್ಮ ಫ್ರೆಂಡ್ ಕಡೆಯಿಂದ ಏನು ಮಾಡೋಕ್ಕೆ ಹೇಳಿ, ಫೋನ್ ಮಾಡೋಕ್ಕೆ ಹೇಳಿ. ಅವಾಗ ರಿಂಗ್ ಆಗುತ್ತೆ, ಹೌದಾ? ಆ ನಂತರ ಏನು ಮಾಡಿರಿ ಅಂತ ಹೇಳಿದ್ರೆ, ಲೋಟದ ಅಂಚೇನಿರುತ್ತಾ ಅದನ್ನು ಕೈಗಳಿಂದ ಸುತ್ತಿ ಹಿಡೀರಿ. ಆ ನಂತರ ಏನು ಮಾಡಿರಿ, ಕೈಗಳ ನಡುವಿನ ರಂಧ್ರದಲ್ಲಿ ನಿಮ್ಮ ಬಾಯನ್ನು ಇರಿಸ್ಬಿಟ್ಟು ಅದರಿಂದ ಗಾಳಿಯನ್ನು ಹೊರಗೆ ತೆಗಿತಾ ಹೋಗ್ರಿ.
ಮತ್ತು ನಿಮ್ಮ ಫ್ರೆಂಡಿಗೆ ಆಟೋಮೆಟಿಕ್ಕಾಗಿ ಫೋನ್ ಮಾಡ್ತಾ ಇರಪ್ಪ ಅಂತ ಹೇಳ್ರಿ. ಆವಾಗ ಸೌಂಡ್ ಬರ್ತಾ 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 ಏನಾಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಅದರ ಒಳಗಡೆಗೆ ಇರ್ತಕ್ಕಂಥ ಸ್ವಲ್ಪ ಗಾಳಿಯನ್ನು ಕೂಡ ನೀವು ಬಾಯಿಂದ ಹೊರಗೆ ತೆಗೆದ್ರಿ ಅಂತ ಹೇಳಿದರೆ ಅವನು ಎಷ್ಟು ರಿಂಗ್ ಮಾಡಿದರೂ ಕೂಡ ಆ ಇದರಲ್ಲಿ ಏನಾಗೋದಿಲ್ಲ, ಸೌಂಡ್ ಆಗೋದೇ ಇಲ್ಲ. ಅಥವಾ ಗಂಟಾಪಾತ್ರೆ ತೊಗೊಂಡು ಕೂಡ ನೀವು ಅದಕ್ಕೆ ಪ್ರಯೋಗ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ, ಗಾಜಿನ ಗಂಟಾಪಾತ್ರೆ ತೊಗೊಳ್ತೀರಿ, ಒಂದು ಮೊಬೈಲನ್ನು ಅದ್ರ ಒಳಗಡೆಗೆ ಇರಿಸ್ತೀರಿ, ಇನ್ನೊಂದು ಮೊಬೈಲ್ನಿಂದ ರಿಂಗ್ ಮಾಡ್ತೀರಿ, ಕೇಳಿಸ್ತಾ ಇರುತ್ತೆ. ಗಂಟಾಪಾತ್ರೆಯ ಕೆಳಗಿನಿಂದ ಗಾಳಿಯನ್ನು ನೀವು ಹೊರಗೆ ತೆಗಿತಾ ಬಂದ್ರಿ ಅಂತ ಹೇಳಿದರೆ ಆವಾಗ ಯಾವುದೇ ಸೌಂಡು ಅಲ್ಲಿ ಕೇಳೋದಿಲ್ಲ. ಯಾಕಂತೇಳಿದರೆ ಪ್ರತಿಯೊಂದು ಶಬ್ದ ಪ್ರಸಾರ ಆಗಬೇಕು ಅಂತ ಹೇಳಿದರೆ ಯಾವುದಾದ್ರೂ ಮಾಧ್ಯಮ ಬೇಕೇ ಬೇಕಲ್ಲಿ. ಅದು ದ್ರವ ಮಾಧ್ಯಮ ಇರ್ಬೋದು, ಗಾಳಿ ಮಾಧ್ಯಮ ಇರ್ಬೋದು, ಅಥವಾ ಘನ ಮಾಧ್ಯಮ ಇರ್ಬೋದು. ಗಾಳಿ, ನೀರು ಅಥವಾ ಘನ ಮಾಧ್ಯಮ ಇರ್ಬೋದು. ಅದರ ಮೂಲಕ ಏನಾಗುತ್ತೆ, ಶಬ್ದ ಪ್ರಸಾರ ಆಗುತ್ತೆ. ಇಲ್ಲ ಅಂದರೆ ಶಬ್ದ ಪ್ರಸಾರ ಆಗೋದೇ ಇಲ್ಲ. ನಾವು ಚಂದ್ರಲೋಕಕ್ಕೆ ಹೋದರೆ ಅಲ್ಲಿ ನಿರ್ವಾತ ಇರೋದರಿಂದ ಅಲ್ಲಿ ನಾವು ಏನು ಮಾತನಾಡಿದರೂ ಕೂಡ, ಏನು ಕೂಗ್ಕೊಂಡ್ರೂ ಕೂಡ ಒಬ್ಬರಿಂದ ಒಬ್ರಿಗೆ ಏನಾಗೋದಿಲ್ಲ, ಕೇಳಿಸೋದೇ ಇಲ್ಲ. ಹಾಗಾದರೆ ಈ ಒಂದು ಪ್ರಯೋಗದಿಂದ ನೀವು ಮಾಡಿ ನೋಡಿ. ಮನೆಯಲ್ಲಿ ಮೊಬೈಲ್ಗಳಿರ್ತವೆ, ನಿಮ್ಮ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಯಾರು ಅಥವಾ ನಿಮ್ಮ ಫ್ರೆಂಡ್ಸು ಯಾರನ್ನಾರು ಬಳಕೆ ಮಾಡಿಕೊಂಡು ಈ ಒಂದು ಆಟವನ್ನು ನೀವು ಆಡುವುದರ ಮೂಲಕ ಏನು ಕಲ್ತ್ಕೊಳ್ಬೋದು, ಶಬ್ದ ಪ್ರಸಾರಕ್ಕೆ ಏನು ಬೇಕೋ ಮಾಧ್ಯಮ ಬೇಕೇ ಬೇಕು ಅಂತ ಹೇಳಿ ನೀವು ನಿರ್ಣಯಕ್ಕೆ ಬರ್ತೀರಾ. ಇನ್ನು ಶಬ್ದ ಪ್ರಸಾರಕ್ಕೆ ಗಾಳಿಯ ಅವಶ್ಯಕತೆ ಇದೆ ಅನ್ನೋದನ್ನು ಒಂದು ಪ್ರಯೋಗದಿಂದ ತಿಳ್ಕೊಂಡ್ರೆ, ಇನ್ನು ನೀರಿನ ಮೂಲಕನೂ ಕೂಡ ಶಬ್ದ ಪ್ರಸಾರ ಆಗುತ್ತೆ ಅನ್ನೋದಕ್ಕೆ ನೀವು ಅದಕ್ಕೆ ಮಾಡ್ತಕ್ಕಂಥ ಪ್ರಯೋಗ ಏನು ಅಂತ ಹೇಳಿದರೆ, ನೀವು ಒಂದು ಗಾಜಿನ ಲೋಟ ತಗೊಳ್ಳಿ ಅಥವಾ ಒಂದು ಟಬ್ಬದ ನೀರು ತೊಗೊಳ್ಳಿ ಅಥವಾ ಒಂದು ಬಕೆಟ್ ತಗೊಂಡ್ಬಿಟ್ಟು ಏನು ಮಾಡಿ ಅಂತ ಹೇಳಿದರೆ, ನೀರಿನಿಂದ ತುಂಬಿಬಿಟ್ಟು ಒಂದು ಗಂಟೆ ಪೂಜೆ ಮಾಡೋದಕ್ಕೆ ಬಳಸ್ತಿರಲ್ಲ ಅಂಥ ಗಂಟೆ ತಗೊಂಡ್ಬಿಟ್ಟು ಅದನ್ನು ನಿಧಾನವಾಗಿ ಆ ನೀರಿನಲ್ಲೇ, ಮತ್ತು ಅಂಚಿಗಿಂಚಿಗೆ ಎಲ್ಲಿ ಸ್ಪರ್ಶ ಆಗಬಾರ್ದು ಆ ರೀತಿ ಗಂಟೆಯನ್ನು ನೆಕ್ಸ್ಟು ಅದನ್ನಲ್ಲಿ ಬಾರಿಸ್ತಾ ಹೋಗ್ಬಿಟ್ಟು ನಿಮ್ಮ ಕಿವಿಯನ್ನು ಏನು ಮಾಡಿ ಆ ಒಂದು ನೀರಿನ ಮೇಲ್ಮೈಗೆ ಹತ್ತೋ ಹಾಗೆ, ಒಳಗಡೆ ನೀರು ಹೋಗೋದ ರೀತಿಯಲ್ಲ, ಸ್ವಲ್ಪ ಅಂಚಕ್ಕೆ ನಿಮ್ಮ ಕಿವಿಯನ್ನು ಏನು ಮಾಡಿ ತಾಗಿಸಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಆವಾಗಲೂ ಕೂಡ ಸೌಂಡ್ ಬರುತ್ತೆ. ಗಂಟೆ ನೀರಿನ ಒಳಗಿದ್ರು ಕೂಡ, ಅಂದರೆ ದ್ರವ ಮಾಧ್ಯಮದ ಮೂಲಕನೂ ಕೂಡ ಏನಾಗುತ್ತೆ, ಶಬ್ದ ಪ್ರಸಾರ ಆಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ನಿಮ್ಗೆ ಗೊತ್ತಿರ್ಬೋದು, ನೀರಿನಲ್ಲಿರ್ತಕ್ಕಂತಹ ತಿಮಿಂಗಿಲುಗಳು, ಡಾಲ್ಫಿನ್ಗಳು ಅವೆಲ್ಲರೂ ಕೂಡ ಒಬ್ರಿಗೊಬ್ಬರು ಮಾತಾಡ್ಕೊಳ್ತಾವಂತೆ. ಅವು ಸಂವಹನ ಮಾಡ್ತವೆ, ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ನೋಡಿರ್ಬೋದು ನೀವು ಡಾಲ್ಫಿನ್ನು, ತಿಮಿಂಗಿಲು. ಹಾಗಾದರೆ ಅವು ಹೆಂಗೆ ಶಬ್ದವನ್ನು ಒಬ್ರಿಗೊಬ್ಬರು ಸಂವಹನ ಮಾಡ್ಕೊಳ್ತವೆ ಅಂತ ಹೇಳಿದರೆ, ನೀರಿನ ಮೂಲಕನೂ ಕೂಡ, ದ್ರವ ಮಾಧ್ಯಮದ ಮೂಲಕನೂ ಕೂಡ ಏನಾಗುತ್ತೆ, ಶಬ್ದ ಪ್ರಸಾರ ಆಗುತ್ತೆ ಅನ್ನೋದು ಇದರಿಂದ ತಿಳಿಯುತ್ತೆ. ಇನ್ನು ಅದೇ ಶಬ್ದ ಪ್ರಸಾರ ಘನ ಮಾಧ್ಯಮದ ಮೂಲಕನೂ ಆಗುತ್ತೆ ಅನ್ನೋದಕ್ಕೆ ನೀವು ಮಾಡ್ತಕ್ಕಂಥ ಪ್ರಯೋಗ ಏನು ಅಂತ ಹೇಳಿದ್ರೆ, ಒಂದು ಸಲಾಕೆಯನ್ನು ತೊಗೊಳ್ತೀರ. ಒಂದು ದೊಡ್ಡದಾಗಿರ್ತಕ್ಕಂಥ ಸರಳು ತೊಗೊಂಡ್ಬಿಟ್ಟು ಒಂದು ಭಾಗವನ್ನು ನಿಮ್ಮ ಕಿವಿ ಹತ್ತಿರ ಇಟ್ಕೊಳ್ಳಿ, ಇನ್ನೊಂದು ಭಾಗ ನಿಮ್ಮ ಫ್ರೆಂಡ್ ಕೈಯಲ್ಲಿ ಕೊಟ್ಬಿಟ್ಟು ಅವನಿಗೆ ಸ್ವಲ್ಪ ಅದನ್ನು ಗೀರೋದಕ್ಕೋ ಅಥವಾ ಒಂಚೂರು ತಟ್ಟೋದಕ್ಕೆ ಹೇಳ್ರಿ. ಆವಾಗ ನಿಮಗೇನಾಗುತ್ತೆ, ಶಬ್ದ ಕಿವಿಗೆ ಕೇಳಿಸುತ್ತೆ. ಅಂದರೆ ಇಲ್ಲಿ ಘನ ವಸ್ತುಗಳ ಮೂಲಕನೂ ಕೂಡ ಶಬ್ದ ಪ್ರಸಾರ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅದು ಬೇಡ ಅಂತ ಹೇಳಿದ್ರೆ, ನಿಮ್ಮ ಡೆಸ್ಕಲ್ಲಿ ಕೂತಿದ್ದೀರಿ, ಈಗ ಡೆಸ್ಕಿಗೆ ಏನು ಮಾಡಿರಿ, ಕಿವಿಯನ್ನು ಕೊಡ್ರಿ, ಆ ಕಡೆಯಿಂದ ನಿಮ್ಮ ಫ್ರೆಂಡಿಗೆ ನಿಧಾನ ಕುಟ್ಟೋದಕ್ಕೆ ಹೇಳಿ. ಆಗಲೂ ಕೂಡ ನಿಮ್ಗೆ ಏನಾಗುತ್ತೆ, ಶಬ್ದ ಕೇಳುತ್ತೆ. ಅಂದರೆ ಘನ ಮಾಧ್ಯಮದ ಮೂಲಕನೂ ನೋಡ್ರಿ, ಇಲ್ಲಿ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಹೇಳಿದ್ರಲ್ಲ. ಹಾಗಾದರೆ ಇಲ್ಲಿ ಯಾವ್ದ್ಯಾವುದು, ಗಾಳಿ ಮಾಧ್ಯಮದಲ್ಲೂ ಕೂಡ ಶಬ್ದ ಪ್ರಸಾರ ಆಗುತ್ತೆ, ದ್ರವ ಮಾಧ್ಯಮದಲ್ಲೂ ಕೂಡ ಶಬ್ದ ಪ್ರಸಾರ ಆಗುತ್ತೆ, ಅದೇ ರೀತಿ ಘನ ಮಾಧ್ಯಮದ ಮೂಲಕನೂ ಕೂಡ ಶಬ್ದ ಪ್ರಸಾರ ಆಗುತ್ತೆ ಅನ್ನೋದನ್ನು ಈ ಒಂದು ಚಟುವಟಿಕೆಗಳ ಮೂಲಕ ಹೇಳಿದ್ನಲ್ಲ. ಗಾಳಿಯ ಮೂಲಕ ಮಾಡಬೇಕಾದ್ರೆ 2 ಮೊಬೈಲ್ ತಗೊಂಡು, ಗಾಜಿನ ಲೋಟ ತಗೊಂಡು ಪ್ರಯೋಗ ಮಾಡಿರಿ. ದ್ರವ ಮಾಧ್ಯಮದಲ್ಲಿ ಶಬ್ದ ಪ್ರಸಾರ ಆಗುತ್ತೆ ಅನ್ನೋದನ್ನು ತಿಳಿಯೋದಕ್ಕೆ ಒಂದು ಟಬ್ ನೀರು ತಗೊಂಡ್ಬಿಟ್ಟು ಅದರಲ್ಲಿ ಒಳಗಡೆಗೆ ಗಂಟೆ ಇಟ್ಬಿಟ್ಟು ಅದನ್ನು ಬಾರಿಸ್ತಾ ಹೋಗಿ, ಸೌಂಡ್ ಕೇಳುತ್ತೆ. ಅದೇ ರೀತಿ ನಿಮ್ಮ ಮೇಜನ್ನು ಕುಟ್ಟೋದಕ್ಕೆ ಹೇಳ್ರಿ, ಆ ಮೇಜಿಗೆ ನೀವು ಕಿವಿಯನ್ನು ಕೊಡ್ರಿ, ಆವಾಗಲೂ ಕೂಡ ನಿಮಗೆ ಶಬ್ದ ಕೇಳುತ್ತೆ. ಹಾಗಾದರೆ ಕಂಪಿಸುವ ವಸ್ತುಗಳು ಏನು ಮಾಡ್ತವೆ, ಶಬ್ದವನ್ನು ಉಂಟು ಮಾಡ್ತವೆ. ಮತ್ತು ಆ ಶಬ್ದ ಅನ್ನೋದು ಯಾವುದರ ಮೂಲಕ, ಮಾಧ್ಯಮದ ಮೂಲಕ ಏನಾಗುತ್ತೆ, ಪ್ರಸಾರ ಆಗುತ್ತೆ ಅನ್ನೋದನ್ನು ಈ ಒಂದು ಪ್ರಯೋಗದ ಮೂಲಕ ನೀವು ತಿಳಿತೀರಾ.
ಗೊತ್ತಾಯ್ತಾ? ಹಾಗಾದರೆ ಇಲ್ಲಿ ಮಾಧ್ಯಮ ಬೇಕೇ ಬೇಕು. ಘನ, ದ್ರವ, ಅನಿಲ ಯಾವುದಾದ್ರೂ ಒಂದು ಮಾಧ್ಯಮದ ಇರಲೇಬೇಕು. ಏನು ಪ್ರಸಾರ ಆಗೋದಕ್ಕೆ? ಶಬ್ದ ಪ್ರಸಾರ ಆಗೋದಕ್ಕೆ. ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ನೀವು ಚಂದ್ರನಲ್ಲಿ ಹೋಗ್ಬಿಟ್ರೆ ಅಲ್ಲಿ ಗಾಳಿ ಇಲ್ಲ. ಹಾಗಾಗಿ ನೀವು ಏನು ಕೂಗಾಡ್ಕೊಂಡ್ರೂ ಕೇಳೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ಏನು ಸನ್ನೆ ಮಾಡಿಕೊಂಡ್ರು ಕೂಡ ನೋಡ್ತೇವೆ ಕಣ್ಣಿಂದ ಹೊರತು ಅದು ನಮಗೆ ಕಿವಿಗೆ ಏನಾಗೋದಿಲ್ಲ, ಕೇಳಿಸೋದಿಲ್ಲ. ಹಾಗಾದರೆ ಇಲ್ಲಿ ಶಬ್ದ ಅಂದರೆ ಇದೊಂದು ಶಕ್ತಿಯ ಒಂದು ರೂಪ ಅನ್ನೋದು ಗೊತ್ತಾಯಿತು. ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಯಿತು. ಕಂಪನದಿಂದ, ವಸ್ತುಗಳ ಕಣಗಳ ಕಂಪನದಿಂದ ಏನುಂಟಾಗುತ್ತೆ? ಶಬ್ದ ಉಂಟಾಗುತ್ತೆ ಅನ್ನೋದು ಗೊತ್ತಾಯಿತು. ಇನ್ನು ನಮ್ಮ ಕಿವಿಗಳ ಮೂಲಕ ನಾವು ಶಬ್ದವನ್ನು ಯಾವ ರೀತಿ ಕೇಳ್ತೇವೆ ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮಾನವನ ಕಿವಿಯ ರಚನೆಯ ಬಗ್ಗೆ ಹೇಳೋದಾದರೆ ನಿಮಗೆಲ್ಲರಿಗೂ ಇದು ಗೋಚರ ಆಗ್ತಾ ಇದೆ ಅಲ್ಲ. ಕಿವಿ ಇದು ಹೊರಕಿವಿ ಆಲಿಕೆ ಅಂತ ಕರಿತೇವೆ. ಹೊರಕಿವಿ ಆಲಿಕೆಯ ನಂತರ ಇದು ಹೊರಕಿವಿ ಆಲಿಕೆ. ಅದರ ನೆಕ್ಸ್ಟು ಒಂದು ಕಿಂಡಿ ಬರುತ್ತೆ, ಒಂದು ಸುರಂಗದಂತಹ ರಚನೆ ಬರುತ್ತೆ. ಅದರ ನೆಕ್ಸ್ಟು ಆ ಒಳಭಾಗದಲ್ಲಿ ಒಂದು ತೆಳುವಾಗಿರ್ತಕ್ಕಂಥ ಪೊರೆ ಇರುತ್ತೆ. ಇದನ್ನು ನಾವು ಕರಿತೇವೆ ತಮಟೆ ಅಂತ ಹೇಳಿ ಕರಿತೇವೆ. ಈ ಭಾಗವನ್ನು ನಾವು ಏನಂತ ಕರಿತೇವೆ? ಕಿವಿ ತಮಟೆ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ಆ ಕಿವಿ ತಮಟೆ ಅಂತಕ್ಕಂಥದ್ದು. ಅದರ ನೆಕ್ಸ್ಟು ಇಲ್ಲಿ 3 ಬಗೆಯ ಇದನ್ನು ನೋಡ್ತೇವೆ ನಾವು. ಏನು? ಚಿಕ್ಕ ಚಿಕ್ಕ ಮೂಳೆಗಳನ್ನು ನೋಡ್ತೇವೆ. ಇಂಕಸ್ಸು, ಮ್ಯಾಲಿಯಸ್ಸು, ಸ್ಟೆಪಿಸ್ಸು ಅಂತ ಹೇಳಿ ಇವು 3 ಮೂಳೆಗಳು. ಈ 3 ಮೂಳೆಗಳು ನಮ್ಮ ಕಿವಿಯ ಒಳಭಾಗದಲ್ಲೇ ಇರ್ತವೆ. ಅದರ ನೆಕ್ಸ್ಟು ಇಲ್ಲಿ ಅರ್ಧ ಚಂದ್ರಾಕಾರದ ನಾಳಗಳು ಕಂಡು ಬರ್ತವೆ. ನೆಕ್ಸ್ಟು ಈ ಅರ್ಧ ಚಂದ್ರಾಕಾರದ ನಾಳಗಳ ನೆಕ್ಸ್ಟು ರಫ್ ಡೈಗ್ರಾಮ್ ಬರಿತಾ ಇದ್ದಾನಷ್ಟೇ. ಅರ್ಧ ಚಂದ್ರಾಕಾರದ ನಾಳಗಳು. ನೆಕ್ಸ್ಟು ಇಲ್ಲಿ ಇದು ಇಲ್ಲಿಗೆ ಮೆದುಳಿಗೆ ಸಂಪರ್ಕವನ್ನು ಏರ್ಪಡಿಸಿರ್ತಕ್ಕಂಥ ಶ್ರವಣ ನರ ಅಂತ ಹೇಳಿ, ಅಂದರೆ ಶ್ರವಣ ನರ ಅಂತ ಹೇಳಿದರೆ ಅದು ಏನು? ನಿಮ್ಮ ಮೆದುಳು ಆ ಶಬ್ದವನ್ನು ಏನು ಮಾಡುತ್ತೆ? ಇದು ಮೆದುಳಿಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಹೊರಕಿವಿ, ಮಧ್ಯ ಕಿವಿ ಮತ್ತು ಒಳಕಿವಿ ಅಂತಕ್ಕಂಥ 3 ಮುಖ್ಯ ರಚನೆಗಳನ್ನು ನಾವು ನೋಡ್ತೇವೆ. ಈ ಕಿವಿ ತಮಟೆ ಅನ್ನೋದು ಏನು ಅಂತ ಹೇಳಿದರೆ, ಇದು ನಾವು ಬಂದಿರತಕ್ಕಂಥ ಶಬ್ದ ಎಲ್ಲಿಗೆ ಬಡಿಯುತ್ತೆ? ತಮಟೆಗೆ ಬಡಿಯುತ್ತೆ. ಆ ಶಬ್ದ ಕಂಪನಗಳು ನೆಕ್ಸ್ಟು ಈ ಮ್ಯಾಲಿಯಸ್ಸು, ಇಂಕಸ್ಸು, ಸ್ಟೆಪಿಸ್ಸು ಅಂತಕ್ಕಂಥ ಏನಿದಾವಲ್ಲ 3 ಮೂಳೆಗಳು, ಅವು ಏನು ಮಾಡ್ತವೆ? ಒಂದಕ್ಕೊಂದು ಬಡಿದು ಏನಾಗ್ತವೆ? ಆ ಸಂಕೇತಗಳನ್ನು ಎಲ್ಲಿಗೆ? ಮೆದುಳಿಗೆ ರವಾನೆ ಮಾಡ್ತವೆ. ಈ ರೀತಿ ಏನು ಮಾಡುತ್ತೆ ಅಂತ ಹೇಳಿದರೆ, ಇಲ್ಲಿ ಕಿವಿಯ ರಚನೆಯ ಬಗ್ಗೆ ಹೇಳಿದೆ. ಹೊರಕಿವಿ, ಮಧ್ಯ ಕಿವಿ ಮತ್ತು ಒಳಕಿವಿ ಅಂತ ಹೇಳಿ ಇದರಲ್ಲಿ ಬರ್ತಕ್ಕಂತಂದರೆ ಕಂಪನಗಳು ಬಂದು ಎಲ್ಲಿಗೆ ಮುಟ್ತವೆ? ಕಿವಿಯ ತಮಟೆಗೆ ಮುಟ್ತವೆ. ಅಲ್ಲಿಂದ ಕಿವಿ ತಮಟೆ ಕಂಪಿಸುತ್ತೆ. ಕಂಪನ ನೆಕ್ಸ್ಟ್ ಎಲ್ಲಿ ಆಗುತ್ತೆ? ಆ ಒಂದು ಮೂಳೆಗಳೇನೇ ಇರ್ತಾವಲ್ಲ, ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಮೂಳೆಗಳು, ಸ್ಟೆಪಿಸ್ಸು, ಇಂಕಸ್ಸು, ಮ್ಯಾಲಿಯಸ್ಸು, ಆ ಒಂದು ಶಬ್ದವನ್ನು ಒಳಕಿವಿಗೆ ಏನು ಮಾಡುತ್ತೆ? ವರ್ಗಾಯಿಸುತ್ತೆ. ನೆಕ್ಸ್ಟು ಅಲ್ಲಿಂದ ಸಂಕೇತಗಳು ಮೆದುಳಿಗೆ ರವಾನೆ ಆಗಿ, ಓ ಇದು ಕಾಗೆ ಶಬ್ದ, ಇದು ಕೋಗಿಲೆ ಶಬ್ದ, ಇದು ತಮಟೆ ಶಬ್ದ, ಇದು ಯಾವುದು ವೀಣೆ ಶಬ್ದ, ಹೀಗೆ ಆ ಶಬ್ದವನ್ನು ಗ್ರಹಿಸ್ತಕ್ಕಂಥದ್ದು ಯಾವುದು? ಮೆದುಳು. ಈ ರೀತಿ ಮಾನವನ ಕಿವಿ ಶಬ್ದವನ್ನು ಏನು ಮಾಡುತ್ತೆ? ಈ ಶ್ರವಣ ನರದ ಮೂಲಕ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ, ಅದು ಶಬ್ದವನ್ನು ಗ್ರಹಿಸುತ್ತೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಕಂಪನದ ಪಾರ ಅಂದರೆ ಏನು, ಆವರ್ತ ಕಾಲ ಅಂದ್ರೇನು ಮತ್ತು ಆವೃತ್ತಿ ಅಂದರೆ ಏನು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಜೊತೆಗೆ ಘೋಷ ಅಂದರೆ ಏನು ಮತ್ತು ಸ್ಥಾಯಿ, ಇವುಗಳ ಅರ್ಥವನ್ನು ತಿಳಿಯೋಣ. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಆಂದೋಲನ ಚಲನೆ. ಒಂದು ವಸ್ತುವನ್ನು ಹಿಂದಕ್ಕೆ ಮುಂದಕ್ಕೆ ನೋಡ್ರಿ, ಒಂದು ನೀವು ದಾರ ತೊಗೊಂಡ್ಬಿಟ್ಟು ಆ ದಾರಕ್ಕೆ ಒಂದು ಗುಂಡು ಕಟ್ಟಿ ಅದನ್ನು ನಾವು ಹೀಗೆ ತೂಗಿಬಿಟ್ವಿ ಅಂತ ಹೇಳಿದರೆ, ಅಥವಾ ನೀವು ಗಡಿಯಾರದಿದ್ದನ್ನು ನೋಡಿರ್ಬೋದು. ಗಡಿಯಾರದಲ್ಲಿ ಮೊದಲಿನ ಗಡಿಯಾರಗಳಲ್ಲಿ ಒಂದು ಕೆಳಗಡೆಗೆ, ಆ ಗಡಿಯಾರದ ಕೆಳಭಾಗದಲ್ಲಿ ಒಂದು ಲೋಲಕ ಅಂತ ಇರ್ತಿತ್ತು. ಆ ಲೋಲಕದ ಚಲನೆ ಅಂದರೆ ಹಿಂದಕ್ಕೆ ಮುಂದಕ್ಕೆ, ಅಂದರೆ ಒಂದು ವಸ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸೋದಕ್ಕೆ ನಾವು ಕಂಪನ ಅಂತ ಕರಿತೇವೆ, ಮತ್ತು ಆ ಚಲನೆಯನ್ನು ನಾವು ಕರಿತೇವೆ ಆಂದೋಲನ ಚಲನೆ. ಒಂದು ವಸ್ತು ಹಿಂದಕ್ಕೆ ಮುಂದಕ್ಕೆ
ಚಲಿಸುವುದನ್ನು ಕಂಪನ ಅಂತ ಹೇಳ್ತೇವೆ, ಮತ್ತು ಆ ಚಲನೆಯನ್ನು ನಾವೇನಂತ ಕರಿತೇವೆ, ಆಂದೋಲನ ಚಲನೆ ಅಂತ ಹೇಳಿ. 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನು ನಾವು ಕರಿತೇವೆ ಆಂದೋಲನದ ಆವೃತ್ತಿ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಆಂದೋಲನದ ಆವೃತ್ತಿ ಹಂಗಂದ್ರೆ ಏನು ಅಂತ ಹೇಳಿದ್ರೆ, 1 ಸೆಕೆಂಡಿನಲ್ಲಿ ಆಗುವ ಕಂಪನಗಳ ಅಥವಾ ಆಂದೋಲನಗಳ ಸಂಖ್ಯೆಯನ್ನು ನಾವು ಏನಂತ ಕರಿತೇವೆ, ಆವೃತ್ತಿ ಅಂತ ಹೇಳಿ ಕರಿತೇವೆ. ಆವೃತ್ತಿಯನ್ನು ಯಾವಾಗಲೂ ಕೂಡ ನಾವು ಹರ್ಟ್ಸ್ಗಳಲ್ಲಿ ಅಳಿತೇವೆ. ಹರ್ಟ್ಸ್ ಅದನ್ನು HZ ಅಂತಕ್ಕಂಥ ಅಕ್ಷರದಿಂದ ನಾವು ಸೂಚಿಸ್ತೇವೆ. 1 ಹರ್ಟ್ಸ್ ಅಂತ ಹೇಳಿದರೆ 1 ಸೆಕೆಂಡಿನಲ್ಲಿ ಆಗುತ್ತೆ. 1 ಸೆಕೆಂಡಿಗೆ 1 ಆಂದೋಲನ ಆಯಿತು ಅಂತ ಹೇಳಿದರೆ, ಒಂದು ವಸ್ತು 1 ಸೆಕೆಂಡಿನಲ್ಲಿ 20 ಬಾರಿ ಆಂದೋಲನ ಆಯಿತು ಅಂದರೆ ಅದರ ಆವೃತ್ತಿ ಎಷ್ಟು? 20. 1 ಹರ್ಟ್ಸ್ ಅಂತ ಹೇಳಿದರೆ 1 ಸೆಕೆಂಡಿಗೆ 1 ಆಂದೋಲನ. ಇದನ್ನು ನಾವು 1 ಹರ್ಟ್ಸ್ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ನಿಮಗೆ ಆವೃತ್ತಿ ಅಂದರೆ ಏನು ಮತ್ತು ಆವೃತ್ತಿಯನ್ನು ಯಾವುದರಲ್ಲಿ ಅಳಿತಾರೆ, ಅದರ ಏಕಮಾನ ಯಾವುದು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಘೋಷ ಮತ್ತು ಸ್ಥಾಯಿ. ಇಲ್ಲಿ ಶಬ್ದ ಅಂತಕ್ಕಂಥದ್ದು ಘೋಷವನ್ನು ಉಂಟು ಮಾಡುವ ಕಂಪನದ ಪಾರದ ವರ್ಗಕ್ಕೆ ಏನಾಗಿರುತ್ತೆ, ನೇರ ಅನುಪಾತದಲ್ಲಿರುತ್ತೆ. ಉದಾಹರಣೆಗೆ ಪಾರ ಅಂದರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ನಾವು ಏನಂತ ಕರಿತೇವೆ, ಪಾರ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ಒಂದು ಪಾರ ಅಂತಕ್ಕಂಥದ್ದು ಡಬಲ್ ಆಯಿತು ಅಂತ ಹೇಳಿದರೆ ಶಬ್ದದ ಘೋಷ ಏನಾಗುತ್ತೆ, 4 ಪಟ್ಟು ಹೆಚ್ಚಾಗುತ್ತೆ. ನಾವು ಘೋಷವನ್ನು ಯಾವುದ್ರಲ್ಲಿ ಅಳಿತೇವೆ, ಡೆಸಿಬಲ್ಸ್ಗಳಲ್ಲಿ. ಶಬ್ದವನ್ನು ಅಳೆಯತಕ್ಕಂಥದ್ದು ಯಾವುದು, ಡೆಸಿಬಲ್ಸ್ಗಳಲ್ಲಿ. ಆ ಏಕಮಾನದಿಂದ ನಾವು ಅದನ್ನು ಅಳಿತೇವೆ. ಸಾಮಾನ್ಯವಾಗಿ ನಾವು ಉಸಿರಾಡಿಸ್ತಾ ಇದ್ದೇವೆ ಅಂತ ಹೇಳಿದರೆ ಸಾಮಾನ್ಯ ಉಸಿರಾಟದ ಘೋಷ ಎಷ್ಟಿರುತ್ತೆ ಅಂದರೆ 10 ಡೆಸಿಬಲ್ಸ್ ಇರುತ್ತೆ. ಚಿಕ್ಕದಾಗಿ ಸಣ್ಣದಾಗಿ ಬಿಸಿ ಬಿಸಿ ಮಾತಾಡ್ತೀವಲ್ಲ, ಅದರ ಎಷ್ಟು ಡೆಸಿಬಲ್ಸ್ನಲ್ಲಿರುತ್ತೆ ಅಂದರೆ ಸಾಮಾನ್ಯವಾಗಿ 30 ಡೆಸಿಬಲ್ಸ್ನಷ್ಟು ಇರುತ್ತೆ. ನಾವು ಮಾತಾಡ್ತಕ್ಕಂಥದ್ದು ಏನು ಚೆನ್ನಾಗಿದ್ದೀರಾ, ಬಂದ್ರಾ, ಕೂತ್ಕೊಳ್ಳಿ, ಸಾಮಾನ್ಯವಾಗಿ ಏನು ಮಾತಾಡ್ತೀವಲ್ಲ ಅದು 60 ಡೆಸಿಬಲ್ಸು. ಇನ್ನು ಬಸ್ಸು ಲಾರಿಗಳೆಲ್ಲ ಓಡಾಡ್ತಾ ಇರ್ತವೆ ನೋಡಿ, ಟ್ರಾಫಿಕ್ ಭಾಳ ಇರುತ್ತೆ, ಆವಾಗ ಅದೆಷ್ಟಿರುತ್ತೆ, 70 ಡೆಸಿಬಲ್ಸು. ಫ್ಯಾಕ್ಟ್ರಿಗಳೇನಿರ್ತಾವಲ್ಲ, ಫ್ಯಾಕ್ಟ್ರಿಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಶಬ್ದ ಎಷ್ಟಿರುತ್ತೆ ಅಂತ ಹೇಳಿದರೆ 80 ಡೆಸಿಬಲ್ಸ್. ಅದಕ್ಕಿಂತ ಹೆಚ್ಚಿನ ಶಬ್ದ ಆಯಿತು ಅಂತ ಹೇಳಿದರೆ ನಮಗೆ ಆ ಶಬ್ದವನ್ನು ಕೇಳೋದಕ್ಕೆ ಏನಾಗೋದಿಲ್ಲ, ಕೇಳಿಸಿದ್ರೂ ಕೂಡ ಅದು ಗದ್ದಲ ಅಂತ ಅನಿಸ್ಕೊಳ್ಳುತ್ತೆ. ಅಂದರೆ ಅದರಿಂದ ನಮ್ಮ ಕಿವಿಗೆ, ನಮ್ಮ ಮೆದುಳಿಗೆ, ನಮ್ಮ ಮನಸ್ಸಿಗೆ ಏನಾಗುತ್ತೆ, ಕಿರಿಕಿರಿ ಆಗುತ್ತೆ. ಅಂಥ ಶಬ್ದವನ್ನೇ ನಾವೇನಂತ ಕರಿತೇವೆ, ಗದ್ದಲ. ಗದ್ದಲ ಮೀನ್ಸ್ 80 ಡೆಸಿಬಲ್ಸ್ಗಿಂತ ಹೆಚ್ಚಿರ್ತಕ್ಕಂಥ ಶಬ್ದವನ್ನು ನಾವೇನಂತ ಕರಿತೇವೆ, ಗದ್ದಲ ಅಂತ ಹೇಳಿ ಕರಿತೇವೆ. ಈ ವಿಮಾನಗಳು ಹತ್ತಿರದಿಂದ ಹಾರಾಟ ಆದರೆ ನಮಗೆ ಅದರ ಶಬ್ದವನ್ನು ಕೇಳೋದಕ್ಕೆ ಅಸಹನೀಯವಾಗಿರುತ್ತೆ. ನಮ್ಮ ಕಿವಿಗೆ ಅದರಿಂದ ತೊಂದರೆ ಆಗುತ್ತೆ, ಕಿವಿ ತಮಟೆಗೆ ಧಕ್ಕೆ ಆಗುತ್ತೆ. ಅಂತಹ ಇದನ್ನು ನಾವು ಗದ್ದಲ ಅಂತ ಹೇಳಿ ಕರಿತೇವೆ. ಹಾಗಾದರೆ ಕಂಪನದ ಪಾರ ಜಾಸ್ತಿ ಇತ್ತು ಅಂತ ಹೇಳಿದರೆ ಉತ್ಪತ್ತಿಯಾಗಿರ್ತಕ್ಕಂಥ ಶಬ್ದನೂ ಕೂಡ ಏನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ ಅಥವಾ ಪ್ರಬಲವಾಗಿರುತ್ತೆ. ಪಾರ ಕಡಿಮೆ ಇದ್ದರೆ ಶಬ್ದದ ದುರ್ಬಲ ಆಗಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಮಗುವಿನ ಧ್ವನಿಗೂ ವಯಸ್ಕರ ಧ್ವನಿಗೂ ವ್ಯತ್ಯಾಸ ನೋಡ್ತೇವೆ ನಾವು. ಅದರ ಧ್ವನಿ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಅಂದರೆ ಸೌಂಡು ಕಡಿಮೆ ಇರುತ್ತೆ. ಆದರೆ ವಯಸ್ಕನಾದಂತೆ ಅವನ ಧ್ವನಿ ಏನಾಗ್ತಾ ಹೋಗುತ್ತೆ, ಹೆಚ್ಚು ಆಗ್ತಾ ಹೋಗುತ್ತೆ. ಶಬ್ದದ ಸ್ಥಾಯಿ ಅಂತಕ್ಕಂಥದ್ದು ಆವೃತ್ತಿಯನ್ನು ನಿರ್ಧರಿಸ್ತಕ್ಕಂಥ ಒಂದು ಅಂಶ. ಕಂಪನದ ಆವೃತ್ತಿ ಹೆಚ್ಚು ಇದ್ದಷ್ಟು ಶಬ್ದ ಏನಾಗಿರುತ್ತೆ, ತೀವ್ರವಾಗಿರುತ್ತೆ ಮತ್ತು ಹೆಚ್ಚಿನ ಸ್ಥಾಯಿಯನ್ನು, ಹೆಚ್ಚಿನ ಪಿಚ್ ಅಂತ ಕೇಳಿರ್ಬೇಕು ನೀವು. ಆವೃತ್ತಿ ಕಡಿಮೆ ಇದ್ದರೆ ಶಬ್ದವು ಸ್ಥಾಯಿನೂ ಕೂಡ ಕಡಿಮೆ ಇರುತ್ತೆ. ನೋಡಿರಿ, ಡ್ರಮ್ ಸೆಟ್ ಅಂತಕ್ಕಂಥದ್ದು, ಡ್ರಮ್ ಅಂತಕ್ಕಂಥದ್ದು ಕಡಿಮೆ ಆವೃತ್ತಿಯೊಂದಿಗೆ ಕಂಪಿಸುತ್ತೆ, ಅದರಿಂದ ಕಡಿಮೆ ಸ್ಥಾಯಿಯ ಶಬ್ದವನ್ನು ಉತ್ಪನ್ನ ಮಾಡುತ್ತೆ. ಆದರೆ ವಿಸಿಲ್ ಹಾಕ್ತಿರಿ ನೋಡಿರಿ, ಅದು ಹೆಚ್ಚು ಸ್ಥಾಯಿಯನ್ನು ಹೊಂದಿರುತ್ತೆ, ಹಾಗಾಗಿ ಅದು ಹೆಚ್ಚು ಶಬ್ದವನ್ನು ಉತ್ಪತ್ತಿ ಮಾಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಪಕ್ಷಿ ಕೂಗ್ತಕ್ಕಂಥದ್ದು ಇದು ಹೆಚ್ಚಿನ ಸ್ಥಾಯಿಯನ್ನು ಹೊಂದಿರುತ್ತೆ, ಹಾಗಾಗಿ ಹೆಚ್ಚು ಶಬ್ದವನ್ನು ನಾವು
ಕೇಳಿಸ್ಕೊಳ್ತೇವೆ. ಅದೇ ಸಿಂಹ ಅಂತಕ್ಕಂಥದ್ದು ಗರ್ಜನೆ, ಅದು ಕಡಿಮೆ ಸ್ಥಾಯಿಯ ಗರ್ಜನೆ. ಆ ಸಿಂಹದ ಗರ್ಜನೆ ಪ್ರಬಲ ಹೌದು, ಪಕ್ಷಿಯ ಕೂಗು ಏನಿರುತ್ತೆ, ದುರ್ಬಲ ಇರುತ್ತೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಶ್ರವ್ಯ ಶಬ್ದ ಮತ್ತು ಅಶ್ರವ್ಯ ಶಬ್ದ ಅಥವಾ ಶ್ರವ್ಯ ಶಬ್ದ, ಶ್ರವ್ಯವಲ್ಲದ ಶಬ್ದ. ಹಾಗಂದ್ರೆ ಏನು ಅನ್ನೋದನ್ನು ಈಗ ನೋಡೋಣ. ಇಲ್ಲಿ ಶ್ರವ್ಯ ಶಬ್ದ ಅಂತ ಹೇಳಿದರೆ ಮನುಷ್ಯನ ಕಿವಿ ಏನಿದೆ ಅಲ್ಲ, ಅದು 20 ಹರ್ಟ್ಸ್ಗಿಂತ ಒಳಗಿನ ಶಬ್ದಗಳನ್ನು ಕೂಡ ಅದಕ್ಕೆ ಕೇಳೋದಿಲ್ಲ. ಮತ್ತು 20 ಕಿಲೋ ಹರ್ಟ್ಸ್ಗಿಂತ ಕಡಿಮೆನೂ ಇರಬಾರ್ದು ಮತ್ತು 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿಗೆನೂ ಇರಬಾರ್ದು. ಇಂತಹ ಶಬ್ದ ಮನುಷ್ಯನ ಕಿವಿ ಅದನ್ನು ಏನು ಮಾಡೋದಿಲ್ಲ, ಗ್ರಹಿಸೋದಿಲ್ಲ. ಅಂತಹ ಶಬ್ದಗಳನ್ನು ನಾವು ಕರಿತೇವೆ ಶ್ರಾವ್ಯವಲ್ಲದ ಶಬ್ದ. ಅಂದರೆ ಮನುಷ್ಯನ ಕಿವಿ ಆ ಒಂದು ಶಬ್ದವನ್ನು ಏನು ಮಾಡೋಕ್ಕಾಗೋದಿಲ್ಲ, ಗುರುತಿಸೋದಕ್ಕೆ ಆಗೋದಿಲ್ಲ. ಅಂಥ ಶಬ್ದವನ್ನು ನಾವು ಕರಿತೇವೆ ಶ್ರಾವ್ಯವಲ್ಲದ ಶಬ್ದ. ಹಾಗಾದರೆ ಮನುಷ್ಯನ ಕಿವಿ ಶಬ್ದವನ್ನು ಗುರುತಿಸಬೇಕು ಅಂದರೆ ಎಷ್ಟಿರಬೇಕು, ಇದರ ನಡುವಿರಬೇಕು. 20 ಹರ್ಟ್ಸ್ಗಿಂತ ಹೆಚ್ಚಿಗೆ ಇರಬೇಕು, 20 ಕಿಲೋ ಹರ್ಟ್ಸ್ಗಿಂತ ಕಡಿಮೆ ಇರಬೇಕು. ಹಾಗಾದರೆ ಇಲ್ಲಿ 20ರಿಂದ 20 ಹರ್ಟ್ಸ್ನಿಂದ ಹಿಡಿದು 20 ಕಿಲೋ ಹರ್ಟ್ಸ್ ಇದರ ನಡುವಿನ ವ್ಯಾಪ್ತಿಯ ಶಬ್ದವನ್ನು ಮಾತ್ರ ನಮ್ಮ ಕಿವಿ ಏನು ಮಾಡುತ್ತೆ, ಗ್ರಹಿಸುತ್ತೆ. ಇಂತಹ ನಮ್ಮ ಕಿವಿ ಗ್ರಹಿಸತಕ್ಕಂಥ ಶಬ್ದವನ್ನು ನಾವು ಕರಿತೇವೆ ಶ್ರವ್ಯ ಶಬ್ದ ಅಂತ ಹೇಳಿ ಕರಿತೇವೆ. ಇದರ ವ್ಯಾಪ್ತಿ ಬೆಳೀತಲ್ಲ 20 ಹರ್ಟ್ಸ್ನಿಂದ ಹಿಡಿದು 20 ಕಿಲೋ ಹರ್ಟ್ಸ್ಗಳ ನಡುವಿನ ಒಂದು ಶಬ್ದವನ್ನು ನಮ್ಮ ಕಿವಿ ಏನು ಮಾಡುತ್ತೆ, ಗುರುತಿಸುತ್ತೆ. ಹಾಗಾಗಿ ಇದನ್ನು ಶ್ರವ್ಯ ಶಬ್ದ ಅಂತ ಹೇಳಿ ಕರಿತೇವೆ. ಅದಕ್ಕಿಂತ ಹೆಚ್ಚು ಆದ್ರೂ ಕೂಡ ನಮ್ಮ ಕಿವಿ ಅದನ್ನು ಗ್ರಹಿಸೋದಿಲ್ಲ. ಅದಕ್ಕೆ 20 ಹರ್ಟ್ಸ್ಗಿಂತ ಕಡಿಮೆ ಇದ್ರೂ ಕೂಡ ನಮ್ಮ ಕಿವಿ ಅದನ್ನು ಗ್ರಹಿಸೋದಿಲ್ಲ. ಇಂತಹ ಶಬ್ದವನ್ನು ಶ್ರಾವ್ಯವಲ್ಲದ ಶಬ್ದ ಅಂತ ಹೇಳಿ ಕರಿತೇವೆ. ಆದರೆ ಕೆಲವು ಪ್ರಾಣಿಗಳು 20 ಕಿಲೋ ಹರ್ಟ್ಸ್ಗಿಂತ ಅಥವಾ 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿನ ಶಬ್ದವನ್ನು ಅವು ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ನೀವು ಕೇಳಿರ್ಬೋದು, ನಾಯಿಗಳು, ಪೊಲೀಸ್ ನಾಯಿಗಳು ಅದಕ್ಕೇ ಆ ಒಂದು ಹೆಚ್ಚಿನ ಶಬ್ದವನ್ನು ಕೂಡ ಅವು ಏನು ಮಾಡ್ತವೆ, ಗ್ರಹಿಸ್ತವೆ. ಅನ್ನೋದಕ್ಕೋಸ್ಕರ ಪೊಲೀಸರು ಆ ನಾಯಿಗಳನ್ನು ಬಳಸ್ತಾರೆ. ಹೆಚ್ಚಿನ ಆವೃತ್ತಿಯ ಸೀಟಿಗಳನ್ನು ಪೊಲೀಸರು ಬಳಸೋದು ಅದೇ ಒಂದು ಉದ್ದೇಶಕ್ಕೋಸ್ಕರ. ಇನ್ನು ಶ್ರವಣಾತೀತ ಸಾಧನಗಳು ಅಂತ ಇದ್ದಾವೆ. ನೀವು ನೋಡಿರ್ಬೋದು, ವೈದ್ಯಕೀಯ ತಪಾಸಣೆಗಾಗಿ ನೀವು ಸ್ಕ್ಯಾನಿಂಗ್ ಮಾಡೋಕ್ಕೆ ಹೋದಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಶ್ರವಣಾತೀತ ಸಾಧನ ಅಂತಕ್ಕಂಥದ್ದು ಕೂಡ 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿಯಲ್ಲಿ ಏನು ಮಾಡುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಕೊನೆಯದಾಗಿ ನಾವು ನೋಡ್ತಕ್ಕಂಥದ್ದು ಗದ್ದಲ ಅಂದ್ರೇನು, ಸಂಗೀತ ಅಂದ್ರೇನು, ಶಬ್ದ ಮಾಲಿನ್ಯ ಅಂದ್ರೇನು, ಶಬ್ದ ಮಾಲಿನ್ಯವನ್ನು ನಾವು ಯಾವ ರೀತಿ ನಿಯಂತ್ರಿಸ್ತೇವೆ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಗದ್ದಲ ಅಂದರೆ ಮನುಷ್ಯನ ಕಿವಿಗೆ ಏನು ಅಸಹನೀಯವಾಗಿರ್ತಕ್ಕಂಥ ಶಬ್ದವನ್ನು ನಾವೇನಂತ ಕರಿತೇವೆ, ಗದ್ದಲ. ಯಾವುದು ನಮ್ಮ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುತ್ತೋ ಅಂತಹ ಶಬ್ದವನ್ನು ನಾವೇನಂತ ಕರಿತೇವೆ, ಸಂಗೀತ ಅಂತ ಹೇಳಿ ಕರಿತೇವೆ. ನೋಡ್ರಿ, ಎಲ್ಲಾದರೂ ಸಂಗೀತ ಸಭೆ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಅಲ್ಲೇ ಕೂತು ಇಂಪಾಗಿ ಅದರಲ್ಲೇ ತಲ್ಲಿನಾಗ್ತೇವೆ. ಯಾರಾದರೂ ಕಿಚಾಯಿಸ್ಕೊಂಡು ಜಗಳ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಹೊಡೆದಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಅಸಹನೀಯವಾಗಿರ್ತಕ್ಕಂಥದ್ದು. ಅದನ್ನು ನಾವೇನಂತ ಕರಿತೇವೆ, ಗದ್ದಲ ಅಂತ ಕರಿತೇವೆ. ಇನ್ನು ಶಬ್ದ ಮಾಲಿನ್ಯ ಅಂದರೆ ಏನು ಅನ್ನೋದನ್ನು ಈಗ ನಾವು ನೋಡೋಣ. ಶಬ್ದ ಮಾಲಿನ್ಯ, ನೀವು ಅನೇಕ ಮಾಲಿನ್ಯಗಳ ಬಗ್ಗೆ ಕೇಳಿರ್ಬೋದು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಭೂಮಾಲಿನ್ಯ. ಅಂದರೆ ಅಲ್ಲಿ ಅನಪೇಕ್ಷಿತ ವಸ್ತುಗಳು ಅವುಗಳಿಗೆ ಸೇರ್ಪಡೆಯಾದರೆ, ನೀರಿಗೆ ಸೇರ್ಪಡೆಯಾದರೆ ಜಲ ಮಾಲಿನ್ಯ, ಗಾಳಿಗೆ ಸೇರ್ಪಡೆಯಾದರೆ ವಾಯು ಮಾಲಿನ್ಯ, ಮಣ್ಣಿಗೆ ಸೇರ್ಪಡೆಯಾದರೆ ಅದನ್ನು ಭೂ ಮಾಲಿನ್ಯ ಅಥವಾ ಮಣ್ಣು ಮಾಲಿನ್ಯ ಅಂತ ಕರಿತೇವೆ. ಹಾಗೇನೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಶಬ್ದ ಮಾಲಿನ್ಯ ಅಂತ ಹೇಳಿದರೆ ಕೆಲವೊಂದು ವಸ್ತುಗಳ ಕೆಲವೊಂದು ಕಾರ್ಖಾನೆ ಇರ್ಬೋದು, ವಾಹನಗಳಿರ್ಬೋದು, ಅವೆಲ್ಲವೂ ಕೂಡ ಸೇರಿಕೊಂಡವು ಅಂತ ಹೇಳಿದರೆ ಏನಾಗುತ್ತೆ,
ನಮಗೆ ಕಿರಿಕಿರಿ ಆಗುತ್ತೆ. ಇದನ್ನೇ ನಾವೇನಂತ ಕರಿತೇವೆ? ಶಬ್ದ ಮಾಲಿನ್ಯ. ನಿಮ್ಗೆ ಗೊತ್ತಿರೋ ಹಾಗೆ ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳ್ತೀರಿ ನೀವು. ವಾಹನಗಳು, ಮಿತಿ ಮೀರಿ ಹಾರ್ನ್ ಹಾಕ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ವಾಹನಗಳು, ಪಟಾಕಿ ಹಚ್ಚಿದ್ರೂ ಕೂಡ ದೊಡ್ಡ ಸೌಂಡ್ ಬರುತ್ತೆ, ಅದು ಖುಷಿ ಕೊಡುತ್ತೇನೋ? ಇಲ್ಲ. ಸ್ಫೋಟಕಗಳು, ಯಂತ್ರಗಳು, ಧ್ವನಿವರ್ಧಕಗಳು, ಗಿರಣಿಗಳು ನೋಡಿರ್ಬೋದು ನೀವು, ಹೌದಾ? ಬೇಕಾದಷ್ಟಿದ್ದಾವೆ. ನಿಮ್ಮ ಇದೇ ಊರಲ್ಲಿ ಇರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಇದೆ, ಗೊತ್ತಿದೆ ಅಲ್ಲ? ಎಸ್, ಶುಗರ್ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿಯ ಒಳಗೆ ಹೋದರೆ ನಮಗೇನು ಕಿವಿನೇ ಕೇಳಿಸೋದಿಲ್ಲ, ಅಂದರೆ ಅಷ್ಟು ಸೌಂಡ್ ಇರುತ್ತೆ ಅಲ್ಲಿ, ಹೌದಾ? ಹಾಗಾದರೆ ಇಲ್ಲಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ನೀವು ಬರೀರಿ ಅಂತ ಹೇಳಿದರೆ ಬೇಕಾದಷ್ಟು ಕಾರಣಗಳನ್ನು ಕೊಡ್ತೀರಾ. ಹಾಗಾದ್ರೆ ಶಬ್ದ ಮಾಲಿನ್ಯ ಆಗಬೇಕು ಬೇಡ? ಶಬ್ದ ಮಾಲಿನ್ಯ ಯಾವುದೇ ಕಾರಣಕ್ಕೂ ಆಗ್ಕೊಡ್ದು. ಯಾಕೆ ಅಂತ ಹೇಳಿದರೆ ಶಬ್ದ ಮಾಲಿನ್ಯದಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ನೋಡಿರ್ಬೋದು, ನೀವು ಮಲಗಿರ್ತೀರ, ಪಟಾಕಿ ಹಚ್ಚಿಬಿಟ್ರು ಅಂದರೆ ಏನಾಗುತ್ತೆ? ನಿಮ್ಮ ಎದೆ ಎಲ್ಲ ಡಬ 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 ಅಂತ ಬಡ್ಕೊಳ್ಳುತ್ತೆ, ನಿಮ್ಮ ನಿದ್ರೆನೇ ಹಾರು ಹೋಗುತ್ತೆ, ಬಿ ಪಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಆತಂಕ ಆಗುತ್ತೆ, ಭಯ ಆಗುತ್ತೆ. ಇವೆಲ್ಲವೂ ಶಬ್ದ ಮಾಲಿನ್ಯದಿಂದ ಆಗತಕ್ಕಂತಹ ಏನು ದುಷ್ಪರಿಣಾಮಗಳು ಅಥವಾ ತೊಂದರೆಗಳು ಅಂತ ನಾವು ಹೇಳ್ಬೋದು. ಹಾಗಾದರೆ ಭಾಳ ಶಬ್ದ ಮಾಲಿನ್ಯ, ನಿರಂತರ ಶಬ್ದ ಮಾಲಿನ್ಯ ಇತ್ತು ಅಂದರೆ ಮನುಷ್ಯ ಕಿವುಡು ಕೂಡ ಆಗಿ ಹೋಗ್ತಕ್ಕಂಥದ್ದು ಇರುತ್ತೆ. ಇದಿಷ್ಟು ಶಬ್ದ ಮಾಲಿನ್ಯದಿಂದ ಆಗತಕ್ಕಂತಹ ತೊಂದರೆಗಳು. ಇನ್ನು ಶಬ್ದ ಮಾಲಿನ್ಯವನ್ನು ನಾವು ನಿಯಂತ್ರಣ ಮಾಡಬೇಕು ಹೇಗೆ ಅನ್ನೋದನ್ನು ನಾನು ನೋಡೋಣ. ಶಬ್ದ ಮಾಲಿನ್ಯದ ನಿಯಂತ್ರಣ ಏನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಸಾಮಾನ್ಯವಾಗಿ ಶಬ್ದ ಮಾಲಿನ್ಯ ಆಗಬಾರ್ದು. ಈ ಶಬ್ದ ಮಾಲಿನ್ಯವನ್ನು ನಾವು ನಿಯಂತ್ರಣ ಮಾಡಬೇಕು ಅಂತ ಹೇಳಿದರೆ ಈ ವಾಹನಗಳನ್ನೆಲ್ಲ ಬೈಪಾಸ್ ರೋಡಲ್ಲಿ ಓಡಾಡಿಸ್ಬೇಕು. ಕಾರ್ಖಾನೆಗಳು, ಯಂತ್ರಗಳು ಅವೆಲ್ಲ ಇತ್ತು ಅಂತ ಹೇಳಿದರೆ ಅವುಗಳನ್ನು, ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥ ಮಷಿನ್ಗಳನ್ನು ಶಬ್ದ ಶಬ್ದ ಉಂಟು ಮಾಡದೇ ಇರತಕ್ಕಂತಹ ಏನು ಸಿಗ್ತವೆ ರೂಮ್ಗಳಿರ್ತವೆ, ಅಂಥವುಗಳಲ್ಲಿ ಏನು ಮಾಡಬೇಕು? ಅವುಗಳನ್ನು ಇಡಬೇಕು. ಶಬ್ದ ನಿವಾರಕಗಳನ್ನು ಅಳವಡಿಸಬೇಕು. ಆನಂತರ ಗದ್ದಲವನ್ನು ತರ್ತಕ್ಕಂಥ, ಅಂದರೆ ಈ ಹಾರ್ನ್ ಬೇಕಾಬಿಟ್ಟಿಯಾಗಿ ಹಾರ್ನ್ ಮಾಡ್ತಾ ಇರ್ತಾರೆ, ಅವುಗಳನ್ನು ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕು. ಟಿ ವಿ ಅಥವಾ ಟೇಪ್ ರೆಕಾರ್ಡರವನ್ನು ಮಿತಿಮೀರಿ ಜೋರಾಗಿ ಹಚ್ಚೋದನ್ನು ನಾವು ನಿಲ್ಲಿಸಬೇಕು. ಈ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ಮರಗಳನ್ನು ಹೆಚ್ಚೆಚ್ಚು ಬೆಳೆಸೋದ್ರಿಂದ ರೋಡಲ್ಲಿರ್ಬೋದು. ಯಾಕೆ ರೋಡಲ್ಲಿ ಮರಗಳನ್ನು ಬಳಸ್ತಾರೆ? ಒಂದು ನೆರಳಿಗೋಸ್ಕರ, ಇನ್ನೊಂದು ಅಲ್ಲಿ ಉಂಟಾಗತಕ್ಕಂಥ ಶಬ್ದವನ್ನು ನಾವು ಏನು ಮಾಡ್ತವೆ? ಹೀರ್ಕೊಂಡು ಅದರ ಪರಿಣಾಮವನ್ನು, ಮನುಷ್ಯನ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ಏನು ಮಾಡ್ತವೆ? ಕಡಿಮೆ ಮಾಡ್ತವೆ. ಹಾಗಾಗಿ ನಾವೇನು ಮಾಡಬೇಕು? ಮರಗಳನ್ನು ಬೆಳೆಸಬೇಕು. ಇದಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ. ಈ ಒಂದು ಅಧ್ಯಾಯದಲ್ಲಿ ನೀವು ಕಲ್ತಿರ್ತಕ್ಕಂಥದ್ದು, ಶಬ್ದ ಅನ್ನೋದು ಕಂಪಿಸುವಿಕೆಯಿಂದ ಉಂಟಾಗುತ್ತೆ. ನಮ್ಮ ಮಾನವರಲ್ಲಿ ಧ್ವನಿ ತಂತುಗಳು ಏನು ಮಾಡ್ತವೆ? ಕಂಪನವನ್ನು ಉಂಟು ಮಾಡಿ ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ಶಬ್ದ ಪ್ರಸಾರ ಆಗೋದಕ್ಕೆ ಘನ, ದ್ರವ, ಅನಿಲ ಮಾಧ್ಯಮಗಳು ಬೇಕು. ಮತ್ತು ಕಿವಿಯ ರಚನೆಯ ಬಗ್ಗೆ ನೋಡಿದರೆ, ಕಿವಿಯ ತಮಟೆ ಅನ್ನೋದು ಶಬ್ದ ಕಂಪನಗಳನ್ನು ಗ್ರಹಿಸುತ್ತೆ, ಮೆದುಳಿಗೆ ಕಳಿಸುತ್ತೆ, ಮತ್ತು ಅದು ಯಾವ ಶಬ್ದ ಅನ್ನೋದನ್ನು ಏನು ಮಾಡುತ್ತೆ? ಗುರುತಿಸುತ್ತೆ. ಆನಂತರ 1 ಸೆಕೆಂಡಿನಲ್ಲಿ ಆಗ್ತಕ್ಕಂಥ ಆಂದೋಲನಗಳನ್ನು ನಾವೇನಂತ ಕರೆದ್ವಿ? ಆವೃತ್ತಿ ಅಂತ ಕರೆದ್ವಿ. ಆವೃತ್ತಿಯ ಏಕಮಾನ ಹರ್ಟ್ಸು. ಕಂಪನದ ಪಾರ ಅಧಿಕವಾದಷ್ಟು ಘೋಷ ಏನಾಗಿರುತ್ತೆ? ಅಧಿಕವಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ, ಕಂಪನದ ಆವೃತ್ತಿ ಅಧಿಕವಾದಷ್ಟು ಸ್ಥಾಯಿ ಏನಾಗುತ್ತೆ? ಹೆಚ್ಚಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ, ಅಹಿತಕರವಾಗಿರ್ತಕ್ಕಂಥ ಮನುಷ್ಯನ ಕಿವಿಗೆ ಇಂಪನ್ನು ತರದೇ ಇರತಕ್ಕಂಥ ಶಬ್ದವನ್ನು ನಾವು ಗದ್ದಲ ಅಂತ ಕರೆದ್ವಿ. ಯಾವುದು ಇಂಪು ತರುತ್ತೋ ಅದನ್ನು ನಾವು ಸಂಗೀತ ಅಂತ ಕರೆದ್ವಿ. ಶಬ್ದ ಮಾಲಿನ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಶಬ್ದ ಮಾಲಿನ್ಯದಿಂದ ಮಾನವನ ಮೇಲೆ ಆಗತಕ್ಕಂಥ ದುಷ್ಪರಿಣಾಮಗಳು ಏನು ಅನ್ನೋದನ್ನು ತಿಳ್ಕೊಂಡ್ರೆ, ಇದಿಷ್ಟು ಈ ಒಂದು ಅಧ್ಯಾಯಕ್ಕೆ. ಜೊತೆಗೆ ಶಬ್ದ ಮಾಲಿನ್ಯ ತಡೆಗಟ್ಟೋದಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಿಮಗೆಲ್ಲರಿಗೂ ನಮ್ಮ ಪರಿಸರ ಮಾಲಿನ್ಯವನ್ನು ತಡೀತಕ್ಕಂಥದ್ದು ಅಂದರೆ ಮರಗಳನ್ನು ಯಾಕೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ, ಇದಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು.